ಭೂಕಂಪ ಒಂದು ನೈಸರ್ಗಿಕ ವಿಕೋಪವಾಗಿದೆ. ಇದರಿಂದ ಅನೇಕ ಮನೆಗಳು ನೆಲಸಮವಾಗುತ್ತೆ ಮತ್ತು ಸಾವು ನೋವುಗಳು ಆಗುತ್ತೆ. ಇವತ್ತು ನಾವು ಭೂಕಂಪ ವಿರೋಧಿ ನಿರ್ಮಾಣವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಭೂಕಂಪ ತಜ್ಞರು ದೇಶದಲ್ಲಿನ ಎಲ್ಲ ಭೂಕಂಪ ವಲಯಗಳನ್ನು ಗುರುತಿಸಿದ್ದಾರೆ. ಈ ವಲಯಗಳು ಭೂಕಂಪದ ಅನೇಕ ಮಟ್ಟಗಳಲ್ಲಿ ಇದೆ. ಜೊತೆಗೆ ಅಂತಹ ಪ್ರದೇಶಗಳಲ್ಲಿ ಎಷ್ಟು ಮಾಪನಾಂಕದ ಭೂಕಂಪ ಸಂಭವಿಸುತ್ತದೆ ಅಂತ ಅಂದಾಜಿಸಬಹುದಾಗಿದೆ. ಇಂಡಿಯನ್ ಸೈಸಮಿಕ್ ಕೋಡ್ಸ್ ಇದೊಂದು ರೀತಿಯ ಮಾಪನಾಂಕಗಳಾಗಿದ್ದು, ಇದು ಭೂಕಂಪದ ಕಂಪನಗಳಿಂದ ಕಟ್ಟಡಗಳಿಗೆ ಕನಿಷ್ಠ ಹಾನಿಯಾಗುವಂತೆ ನೋಡಿಕೊಳ್ಳಲು ಸಹಾಯಕವಾಗಿದೆ. ನಿರ್ಮಾಣಕ್ಕಿಂತ ಮೊದಲು ನಿಮ್ಮ ಕಟ್ಟಡದ ಇಂಜಿನಿಯರ್ ಜೊತೆಗೆ ಇದರ ಬಗ್ಗೆ ಮಾಹಿತಿ ಪಡೆಯಿರಿ. ಕಟ್ಟಡಗಳ ಆಕಾರ ಸರಳ ಚೌಕಾಕಾರದಲ್ಲಿ ಇರಬೇಕು. ಇದರಿಂದ ಕಟ್ಟಡ ಹೆಚ್ಚು ಒತ್ತಡವನ್ನು ಸಹಿಸಿಕೊಳ್ಳುತ್ತದೆ. ಒಂದು ವೇಳೆ ಮೆಟ್ಟಿಲುಗಳು ಕಟ್ಟಡದ ಪಕ್ಕದಲ್ಲಿದ್ದರೆ ಹಾನಿ ಮಟ್ಟ ಹೆಚ್ಚಾಗಬಹುದು. ಆದ್ದರಿಂದ ಎರಡರ ನಡುವೆ ಸ್ವಲ್ಪ ಅಂತರ ಇರಬೇಕು. ಇಟ್ಟಿಗೆಯಿಂದ ಕಟ್ಟಿದ ಕಟ್ಟಡಗಳು ಹೆಚ್ಚು ಹಾನಿಗೊಳಗಾಗುತ್ತೆ. ಮನೆ ಕಟ್ಟುವಾಗ ಗೋಡೆಗಳು ಉದ್ದ ಹಾಗೂ ತೆಳ್ಳಗೆ ಇರಬಾರದು. ಹಾಗೆ ಬಾಗಿಲು ಮತ್ತು ಕಿಟಕಿಗಳ ಆಕಾರ ಸಹ ಚಿಕ್ಕದಾಗಿರಬೇಕು. ಮತ್ತೆ ಅವು ಮೂಲೆಗಳಲ್ಲಿ ಇರಬಾರದು. ಭೂಕಂಪ ವಿರೋಧಕ ವಿನ್ಯಾಸದಲ್ಲಿ ಹಾರಿಜಾಂಟಲ್ ಬ್ಯಾಂಡ್ ಇದು ಬಹಳ ಮುಖ್ಯವಾಗಿದೆ. ಇದರ ಸಹಾಯದಿಂದ ಪೂರ್ತಿ ಕಟ್ಟಡ ಒಂದು ಯೂನಿಟ್ ಆಗುತ್ತದೆ. ಹೊರಗಿನ ಗೋಡೆಗಳಲ್ಲಿ ಬಾಗಿಲು ಮತ್ತು ಕಿಟಕಿಗಳ ಮೇಲೆ ಒಂದು ಲಿಂಟಲ್ ಬ್ಯಾಂಡ್ ಇರೋದು ತುಂಬಾನೇ ಮುಖ್ಯ. ಸ್ಲ್ಯಾಬ್ ಲೆವೆಲ್ ನಲ್ಲೂ ಸಹ ಒಂದು ನಿರಂತರವಾಗಿರುವ ಬೀಮ್ ಇರಬೇಕು. ಪಾಯದಿಂದ ಹಿಡಿದು ಸೂರ್ಯನವರೆಗೆ ಒಂದು ವರ್ಟಿಕಲ್ ರೀನ್ಫೋರ್ಸ್ಮೆಂಟ್ ಇದ್ದರೆ ಭೂಕಂಪದ ಒತ್ತಡವನ್ನು ಕಟ್ಟಡವು ಚೆನ್ನಾಗಿ ಸಹಿಸಿಕೊಳ್ಳುತ್ತದೆ. ಆರ್ಸಿ ಶಿಯರ್ ವಾಲ್ ಸಹಾಯದಿಂದ ನಿಮ್ಮ ಕಟ್ಟಡಕ್ಕೆ ಬಲವಾದ ಶಕ್ತಿಯನ್ನು ನೀಡಬಹುದು. ಇದರಲ್ಲಿ ಪಾಯದಿಂದ ಹಿಡಿದು ಮೇಲಿನ ಭಾಗದವರೆಗೆ ನಿರಂತರ ವರ್ಟಿಕಲ್ ಗೋಡೆಯನ್ನು ಫಿಕ್ಸ್ ಮಾಡುತ್ತಿದ್ದು ಭೂಕಂಪದ ವಿರುದ್ಧ ಇದು ಪರಿಣಾಮಕಾರಿಯಾಗಿದೆ. ಇಲ್ಲಿವರೆಗೂ ನಾವು ಭೂಕಂಪ ವಿರೋಧ ಕಟ್ಟಡ ನಿರ್ಮಾಣದ ಬಗ್ಗೆ ತಿಳಿದುಕೊಂಡ್ವಿ.